ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲಲ್ಲಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈ ರಾಣಿಗೆ ರಾತ್ರಿ ಪಾಪ ಮಲಗಿರುತ್ತೆ, ಆ ಹುಡುಗಿ ಹೊರಗಡೆ ಹಾಕಿರ್ತಾರೆ, ಹೊರಗಡೆ ಮಲಗಿರುತ್ತೆ. ಇವನಂತೂ ಕಾವಲು ಕಾಯ್ತಲೇ ಇರ್ತಾನೆ. ಯಾರು ಹೇಳಿ, ಬಾಲು ಮತ್ತು ಅವನ ಫ್ರೆಂಡು ಕಾವಲು ಕಾಯ್ತಾನೆ ಇರ್ತಾನೆ, ಮಗಳಿಗೇನು ಆಗಬಾರ್ದು ಅಂತ. ಇವಳು ಸರಳ ಏನು ಮಾಡ್ತಾಳೆ, ದೆವ್ವದ ಥರ ಬಿಳಿ ಸೀರೆ ಉಟ್ಕೊಂಡು, ಕೂದಲೆಲ್ಲ ಬಿಟ್ಕೊಂಡು, ಕಣ್ಣಿಗೆಲ್ಲ ಕಪ್ಪೆಲ್ಲ ಹಚ್ಕೊಂಡು ಅವಳು ಮುಂದೆ ಬಂದ್ಬಿಟ್ಟು ದೆವ್ವದ ಥರ ಎದ್ದಿಸ್ಬಿಡ್ತಾಳೆ. ಸಿಕ್ಕಾಬಟ್ಟೆ ಎದುರು ಬಿಡುತ್ತೆ ಆ ಮಗು. ಆಮೇಲೆ ದೆವ್ವ 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 ಅಂತ ಕೂಗುತ್ತೆ. ಆವಾಗ ಇವನು ಓಡೋಗ್ತಾನೆ, ಬಾಲ ಓಡೋಗಿ ಮಗುನ ತಪ್ಕೊಂಡ್ಬಿಡ್ತಾನೆ. ಅದು ದೆವ್ವ 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 ಅಂತ ಕಿಚ್ಚಾಡುತ್ತೆ. ಆವಾಗ ಬಾಲನ ಫ್ರೆಂಡು ಆ ಕಡೆ ಹೋಗೋದನ್ನು ನೋಡ್ತಾನೆ. ಅವಳು, ಓ ಇದು ದೆವ್ವ ಅಲ್ಲ, ಇದು ಮನುಷ್ಯ ದೆವ್ವ, ಇದು ಮಾಮೂಲಿ ದೆವ್ವ ಅಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆ ಕಡೆಯಿಂದ ಕರ್ಕೊಂಡು ಬರ್ತಾನೆ. ಬನ್ನಿ ನೀವು ಈ ಥರ ನಾವು ರಾಣಿಗೆ ಎದುರಿಸೋದು ಗೊತ್ತಾಗಲ್ವ ನಿಮಗೆ ಅಂತ ಹೇಳ್ಬಿಟ್ಟು ಅದನ್ನು ಅವರ ಅಮ್ಮ ಮತ್ತು ಅವರ ಮಗಳು ಇಬ್ಬರೂ ಕಿಟಕಿಯಲ್ಲಿ ನೋಡ್ತಾ ಇರ್ತಾರೆ. ಸತ್ಯ ಆ ಕಡೆಯಿಂದ ಬರ್ತಾನೆ, ಏನು ನೋಡ್ತಿದ್ದೀರಾ ಕಿಟಕಿಯಲ್ಲಿ ಅಂತಾನೆ. ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ, ಹೋಗಿ ಮಲ್ಕೋತಾರೆ. ಇಲ್ಲಿ ಬಂದರೆ ಆಚೆಗೆ ಪಾಪ ರಾಣಿ ಸಖತ್ತು ಎದ್ರಕೊಂಡಿರ್ತಾಳೆ. ಆಮೇಲೆ ಬಾಲನ್ ತಪ್ಕೊಂಡಿರ್ತಾಳೆ. ಅವ್ರ ಮಾಮ ಬಂದ ತಕ್ಷಣ ಮಾಮನ ಹೋಗಿ ಮಾಮ ಅಂತ ತಪ್ಕೊಬಿಡುತ್ತೆ ಹುಡುಗಿ. ಆವಾಗ ಕರುಳು ಕಿತ್ತೋಗೋ ಅಷ್ಟು. ಆಗ ಅಂತಾನೆ ಬಾಲ, ಕಳಿಸ್ಬಿಡು ಸತ್ಯ, ನನ್ನ ಮಗಳನ್ನು ಕಳಿಸ್ಬಿಡು, ನಾನು ಸಾಕತ್ತೀನಿ ಕಣೋ, ಕಳಿಸ್ಬಿಡು ಅಂತಾನೆ. ಇವನು ಅವ್ರ ಮಾವನ ಮಗನೂ ಅಷ್ಟೇ ಪಾಪ. ಅಯ್ಯೋ ನನಗೆ ಬೇಜಾರು ಮಾಡ್ಕೊತಾ ಇರುತ್ತೆ. ಆ ಹುಡುಗ ತುಂಬ ಒಳ್ಳೆಯದು. ಇವಳು ರಾಣಿ ಪಾಪ ಎಷ್ಟು ಎದುರಿದೆ ಮಗು ಅಂದರೆ ತುಂಬ ಎದ್ರಕೊಬಿಟ್ಟಿದೆ. ಮಾರನೇ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಡಿಸಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಕರ್ಕೊಬರೋದಾಗಿ ಹೋಗಿದೆ. ಅಷ್ಟು ಎದ್ರಕೊಬಿಟ್ಟೈತೆ. ಇವಳು ದೆವ್ವದ ಥರ ಹಿಂಗೆಲ್ಲ ಕಣ್ಣು ಬಿಟ್ಕೊಂಡು ಕೂದಲು ಬಿಟ್ಕೊಂಡು ಹೋದರೆ ಪಾಪ ರಾತ್ರಿ ಟೈಮು ಎಂಥವ್ರಿಗೂ ಭಯ ಆಗುತ್ತೆ ಅಲ್ವಾ. ಆಗ ಬಾಲ ಕೂತ್ಕೊಂಡು ಅಲ್ಲಿ ಯೋಚನೆ ಮಾಡ್ತಾನೆ, ನನ್ನ ಮಗುನು ಓಡ್ಸೋಕ್ಕೋಸ್ಕರನೇ ಇವಳು ಈ ಥರ ಮಾಡ್ತಾಳೆ, ಈ ಥರ ವೇಷ ಹಾಕ್ಕೊಳ್ಳೋದು, ಜಗಳ ಆಡೋದು, ಇದೆಲ್ಲ ಮಾಡೋದು ರಾಣಿನ ಓಡ್ಸೋಕ್ಕೋಸ್ಕರನೇ. ಸತ್ಯ ರಾಣಿನ ಕಳಿಸ್ಕೊಡಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗೋಗುತ್ತೆ ಅಂತ ಯೋಚನೆ ಮಾಡ್ತಾಯಿರ್ತಾನೆ. ಸಿಟ್ಟು ಬೇರೆ ಬರ್ತಾ ಇರುತ್ತೆ. ಆ ಬ್ಯಾಗು ಮತ್ತು ಆ ಬುಕ್ಕು ಎಲ್ಲನೂ ತಗೊಂಡು ಬಂದಿರ್ತಾನೆ ಕೊಡೋಣ ಅಂತೇಳಿ. ಇಸ್ಕೊಳ್ಳಲ್ಲ, ಬೇಕಾಗಿಲ್ಲ ನನಗೆ ಅದು ಅಂತೇಳಿ. ಆಮೇಲೆ ಕಳಿಸು ಸತ್ಯ, ನನ್ನ ಜೊತೆ ಕಳಿಸು, ನಾನು ಸಾಕ್ತೀನಿ, ಚೆನ್ನಾಗಿ ಸಾಕ್ತೀನಿ, ಕಳಿಸು ಅಂತಾನೆ. ಮಮ್ಮ ನಾನು ಬಿಟ್ಟು ಹೋಗಲ್ಲ, ನಾನು ಅವ್ರ ಜೊತೆ ಹೋಗಲ್ಲ ಮಮ್ಮ, ಅವ್ರ ಜೊತೆ ಹೋಗಲ್ಲ ಮಮ್ಮ ಅಂತ ಬಡ್ಕೊಳ್ಳುತ್ತೆ ಆ ಮಗು. ಆವಾಗ ಅವನಿಗೆ ಕರುಳು ಚುರ್ಕೊಂಡ್ಬಿಡುತ್ತೆ. ಎಲ್ಲೂ ಹೋಗಬೇಡ ನೀನು ರಾಣಿ, ನನ್ನ ಜೊತೆನೇ ಇರು ಅಂತೇಳಿ. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿರ್ತಾನೆ, ಮಂಗಿರುತ್ತೆ. ಇವತ್ತು ಸ್ಕೂಲ್ ಬೇಡ, ನಾಳೆ ಹೋಗಿ ಅಂತ ಹೇಳಿ ಅವನ ಮಕ್ಕಳಿಬ್ಬರು ರೆಡಿಯಾಗಿ ಬಂದುಬಿಟ್ಟು ಹೋಗಿ ಬರ್ತೀವಿ. ಅಮ್ಮ ಅಪ್ಪ ಇಬ್ಬರೂ ರಾಣಿ ಹತ್ರನೇ ಜಗಳಕ್ಕೆ ಬಿದ್ದಿರ್ತಾರೆ. ಅವ್ರು ಜಗಳ ಆಡೋದಕ್ಕೆ ಮಗಳೇ ಹೇಳ್ತಾಳೆ, ಬರೀ ನಿಮ್ದು ಇದೇ ಆಗೋಯ್ತು, ಯಾವಾಗಲೂ ಜಗಳ ನಮಗೂ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಬರ್ತೀವಿ ಸ್ಕೂಲ್ಗೆ ಅಂತೇಳಿ ಅವರಿಬ್ಬರು ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಹೊರಟೋಗ್ತಾರೆ. ಅವ್ರು ಹೊರಟೋದ್ಮೇಲೆ ರಾಣಿಗೆ ಹೇಳ್ತಾನೆ, ರಾಣಿ ಬಾ ಅಂಗಡಿನಲ್ಲೇ ಮಲ್ಕೊಳ್ಳುವಂತೆ, ಅಲ್ಲೇ ರೆಸ್ಟ್ ಮಾಡುವಂತೆ, ಇಲ್ಲಿ ನಿನಗೆ ಸರಿಯಾಗಲ್ಲ ಅನಿಸುತ್ತೆ ಅಂತ. ಅಯ್ಯೋ ಏನು ಅಂಥ ಕಟಿಕೆ ಅಂದ್ಕೊಂಡಿದ್ದೀರೇನ್ರಿ, ಏನೋ ಮಿಸ್ ಆಗ್ತದೆ ಒಂದೊಂದು ದಿವಸ, ಅದಕ್ಕೆ ಹಂಗೆ ಕಟಿಕ್ತನ ಮಾಡ್ತೀನ ನಾನು, ಅದು ನನ್ನ ಮಗಳ ಥರನೇ ಅಲ್ವಾ ಅಂಥೇಳಿ ಏನೇನೋ ಪೂಸಿ ಹೊಡಿತಾಳೆ. ಪೂಸಿ ಹೊಡೆದು, ಈ ಥರ ದೇವ್ರ ವೇಷ ಹಾಕ್ಕೊಂಡು ಬಂದು ಮಗು ಎದುರಿಸ್ತೀಯಲ್ಲ, ನಾಚಿಕಾಗಲ್ವ ನಿನಗೆ ಅಂತ ಬೈತಾನೆ. ನೀನು ಒಬ್ಳು ಮನುಷ್ಯನ, ನಿನಗೇನು ಅನ್ಸಲ್ಲಿ, ಪಾಪ ಮಗುನ ಎದುರ್ಸೋಕ್ಕೆ ಬಂದಿದೆಯಲ್ಲ, ನಿನಗೆ ಒಂದು ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ ಅಂತೆಲ್ಲ ಬೈತಾನೆ. ಅವ್ರ ಅಮ್ಮನೂ ಹಿಂದೆನೇ ಇರ್ತಾಳೆ. ಆಮೇಲೆ ಬೈದ್ಬಿಟ್ಟು, ನಿನ್ನ ಯೋಗ್ಯತೆಗಷ್ಟು ಅಂತ ಹೇಳ್ಬಿಟ್ಟು ಬೈಕೊಂಡು ಒಳಗೆ ಹೋಗ್ತಾನೆ. ಅಮ್ಮ ನೋಡಮ್ಮ, ನಿನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತು, ನಿನ್ನ ಮಾತು ಕೇಳಿ ನೋಡಮ್ಮ, ಅವರು ನನ್ನನ್ನು ದೂರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೀ ಅಂತ ಕೂತ್ಕೊಂಡು ಓಡೋಗ್ತಾಳೆ. ಇವಳು ತಲೆ ಕೆಚ್ಕೋತಾಳೆ, ಎಲ್ಲ ಮಿಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಈ ವೇಷನ ತೆಗೆದು ಆಮೇಲೆ ನಾರ್ಮಲ್ಲಾಗಿ ಸೀರೆ ಉಟ್ಕೊಂಡು ನಾರ್ಮಲ್ಲಾಗಿ ಮೇಕಪ್ ಮಾಡಿಕೊಂಡು ಓಡಾಡ್ಕೊಂಡಿರ್ತಾಳೆ. ನನಗೆ ಸರ ಬೇಕು, ಸರ ಬಿಡಿಸ್ಕೊಡಿ ಅಂತ ಕೇಳ್ತಾಳೆ. ಆವಾಗ ಅವ್ನು ನಿಜ ಹೇಳ್ತಾನೆ, ಸರ ಬಿಡ್ಸೋಕ್ಕಾಗಲ್ಲ, ಅದು
ನಾನು ನಿನಗೆ ಹೊಸ ಸರನೇ ಮಾಡಿಸ್ಕೊಡ್ತೀನಿ ಅಂತೇಳಿ. ಅವತ್ತಿಂದ ಮತ್ತೆ ಸರ ಅಡ ಇಟ್ಟಿದ್ದೀನಿ ಅಂದ್ರಿ, ಅದು ಹೆಂಗೆ ಹೇಳಿದ್ರಿ ಸುಳ್ಳು, ಈಗ ನೋಡಿದ್ರೆ ಹಿಂಗಂತ ಇದ್ದೀರಲ್ಲ. ಅಯ್ಯೋ ದೇವರೇ, ಬಿಡಿಸಿ ಈಗ ಬಿಡ್ಸೋಕ್ಕೆ ತಗೊಳಕ್ಕೆ ಎಷ್ಟೊಂದಾಗುತ್ತೆ, ಎಲ್ಲಿಂದ ತಗೊಳಕ್ಕಾಗುತ್ತೆ, ನೋಡಿದ್ರೆ ಅದನ್ನು ಮಾರಿ ಬಂದಿದ್ದೀರಲ್ಲ ಅಂತಾಳೆ. ಏನು ಗೊಳ ಆಡ್ತಾಳೆ ಬೈಕೊಂಡು. ಆದರೆ ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಮಾರು ಆಗೋಗಿದೆ. ಈಗ ಬೇರೆಯೇ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ರಾಣಿ ಹತ್ರ ಅವನು ಕೂತಿರ್ತಾನೆ. ಆಮೇಲೆ ಮಾತ್ರೆ ಕೊಡೋಕೆ ಹೋಗ್ತಾಳೆ. ನೀನು ಕೊಡಬೇಡ, ಬಾ ಈ ಕಡೆ, ನಾನು ಕೊಡ್ತೀನಿ, ನೀನು ಯಾಕೆ ಹೋಗಲ್ಲಿ ಕೂತಿದ್ದೀಯ ಅಂತ ಬೈತಾನೆ. ಆಮೇಲೆ ಸರಿ ರೀ, ಮಗುಗೆ ಮಾತ್ರೆ ಕೊಡೋದು ಬೇಡವಾ, ತಿಂಡಿ ಕೊಡೋದು ಬೇಡವಾ ಅಂತ, ಎಲ್ಲದಕ್ಕೂ ನಾನೇ ಇದ್ದೀನಿ, ನಾನು ಕೊಡ್ತೀನಿ, ನೀನು ಚಿಂತೆ ಮಾಡಬೇಡ, ಪ್ರತಿಯೊಂದನ್ನು ನಾನು ನೋಡ್ಕೊಳ್ತೀನಿ ನನ್ನ ಮಗಳನ್ನ ಅಂತ ಹೇಳ್ತಾನೆ. ಆವಾಗ ಅಯ್ಯೋ ರೀ, ಎಲ್ಲೋ ಒಂದೊಂದು ಸಲ ಹಂಗೆ ಆಡ್ಬಿಟ್ರಿ, ಎಲ್ಲದಕ್ಕೂ ಹಿಂಗೆ ಏನ್ರಿ, ನನ್ನಿಂದ ತಾನೇ ಈಗ ನೀವು ಇಷ್ಟೊಂದು ಎಲ್ಲ ಖರ್ಚು ಮಾಡೋ ಹಂಗಾಯಿತು, ಸುಮ್ಮನಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತಾಳೆ. ಏನೂ ಮಾಡೋಕ್ಕಾಗಲ್ಲ ಬಿಡು ಅಂದ್ಕೊಂಡು ಅವನ ಪಾಡಿಗೆ ಅವನು ಸ್ಕೂಲಿಗೆ ಕಳಿಸಲ್ಲ ಇವತ್ತು, ನಾಳೆ ಕಳಿಸ್ತೀನಿ ಅಂತ ಹೇಳಿ ಮಗನ ಕೈಲಿ ಹೇಳಿ ಕಳಿಸ್ತಾನೆ. ನಾಳೆ ಬರ್ತಾಳೆ ರಾಣಿ, ಇವತ್ತು ಬರಲ್ಲ ಅಂತ ಹೇಳಪ್ಪ ಅಂತೇಳಿ. ಆಗ ಅವಳು ಹೋಗಿ ಹಿಂಗಂತಲೇ ಹೇಳ್ತಾಳೆ, ಸ್ಕೂಲಿಗೆ ನಾಳೆ ಕಳಿಸ್ತೀನಿ ಅಂತ. ಈ ಕಡೆ ಬಾಲ ಬ್ಯಾಗ್ ತಗೊಂಡು ರಾಣಿದು, ಇದು ನನ್ನ ರಾಣಿ ಬ್ಯಾಗು, ಎಷ್ಟು ಚೆನ್ನಾಗಿದೆ ಅಂತೇಳಿ, ಇದ್ರೊಳಗೆ ಬುಕ್ ಎಲ್ಲ ಇದೆ, ಅದಿದೆ ಇದಿದೆ ಅಂದರೆ ರಾಣಿ ಬರಲ್ವಲ್ಲ ನನ್ನ ಜೊತೆಗೆ ಅಂತ ಅವನಿಗೆ ದುಃಖ. ಒಂದೊಂದಾಗಿ ತೆಗಿತಾನೆ. ಇದು ಜಾಮಿಟ್ರಿ, ಇದು ರಾಣಿ ಬುಕ್ಕು, ಇದು ರಾಣಿ ಪೆನ್ಸಿಲ್ಲು, ಇದು ಏನೇನೋ ಒಂದು ಸ್ವಲ್ಪ ಮೇಕಪ್ ಸಾಮಾನು, ಕಪ್ಪು ಗಿಪ್ಪು ಅವು ಇವು ಅಂತ ಇಷ್ಟು ಮಾತ್ರ ಹುಡುಗಿ ಇಟ್ಕೊಂಡಿರುತ್ತೆ. ಆ ಹುಡುಗಿನ ಬೈಬೇಡ ಅಂತ. ಸಖತ್ತು ಇಷ್ಟಪಡ್ತಾನೆ ಯಾವಾಗ್ಲೂ. ಬಾಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಮಗಳನ್ನ. ಆದರೆ ಮಗಳು ಅಪ್ಪ ಅಂತ ಹೋಗಲ್ಲ, ಏಕೆಂದರೆ ಫಸ್ಟಿಂದನೂ ಬ್ಯಾಡ್ ಒಪಿನಿಯನ್ ತುಂಬಿಸ್ಬಿಟ್ಟಿದ್ದಾರಲ್ಲ. ಹಂಗಾಗ್ಬಿಟ್ಟು ಆ ಮಗು ಅಪ್ಪನ ಬಾಂಧವ್ಯ ಇಲ್ದಂಗೆ ಆಗ್ಬಿಟ್ಟಿದೆ. ಅಪ್ಪನ ಕಂಡ್ರೆ ಇವ್ನು ರೌಡಿ ಅನ್ನಂಗೆ ಆಗ್ಬಿಟ್ಟಿದೆ ಮಗುಗೆ. ಹಂಗಾಗ್ಬಿಟ್ಟು ಮಗು ನಾನು ಅವ್ರ ಜೊತೆ ಹೋಗಲ್ಲ 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 ಅಂತಲೇ ಹೇಳ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಅನಿಸಿದ್ರೆ ಹೋಗಲೇಬೇಕಾಗುತ್ತೆ. ಅಲ್ಲಿನೂ ಚೆನ್ನಾಗಿ ನೋಡ್ಕೊಳ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.